ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವಾಗ ಯಾವ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಏನ್ ರೆಸಿಪಿ ಅಂತ ಥಂಬ್ನೇಲ್ ಅಲ್ಲೇ ನೋಡಿರ್ತೀರಾ. ಆಲೂ ಪನ್ನೀರ್ ಬರ್ಡ್ ನೆಸ್ಟ್. ಸೊ ಅದು ಮಾಡೋದು ತುಂಬಾ ಸಿಂಪಲ್. ಹೆಂಗ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅಲ್ಲಿ ಗಿವ್ ಅವೇ ಕಾಂಟೆಸ್ಟ್ ನಡೀತಿದೆ. ಸೊ ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಇಲ್ಲಿ ಐಕಾರ್ಡ್ ಅಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅದೇನು ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಹಿಂಗ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಟಿಕ್ಕಿಗೆ ಏನ್ ಮಾಡ್ಕೊಂತೀವಿ ಅಂದ್ರೆ 1 ಕಪ್ ಬಾಯ್ಲ್ಡ್ ಅಂಡ್ ಮ್ಯಾಶ್ ಪೊಟ್ಯಾಟೊ ತಗೋತೀವಿ. ಇದನ್ನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀವಿ 1 ಕಪ್ ಅಷ್ಟು. ಅದಕ್ಕೆ ಏನ್ ಮಾಡ್ಕೋಬೇಕು ಅಂದ್ರೆ 1 ಕಪ್ ಅಷ್ಟು ಪನ್ನೀರ್ ಹಾಕೋಬೇಕು. ಇದು ಗ್ರೇಟ್ ಮಾಡಿಟ್ಟಿರೋ ಪನ್ನೀರ್. ಅದಕ್ಕೆ 1/4 ಕಪ್ ಅಷ್ಟು ಕ್ಯಾಪ್ಸಿಕಮ್ ಹಾಕೊಳ್ಳಿ. ಆಮೇಲೆ ಗಾರ್ಲಿಕ್, ಜಿಂಜರ್ 2 ಟೀ ಸ್ಪೂನ್, ಮತ್ತೆ ಇದು ಚಿಲ್ಲಿ 1 ಟೀ ಸ್ಪೂನ್, ಕೊರಿಯಾಂಡರ್ 2 ಟೀ ಸ್ಪೂನ್ ಅಷ್ಟು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟಿಗೆ ತಕ್ಕಂಗೆ ಸಾಲ್ಟ್, ಒನ್ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್, ಅರಿಶಿನ ಪುಡಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪೀಸ್ ಹಾಕೋಬೇಕು, ಅಂದ್ರೆ ಬಟಾಣಿ 1/4 ಕಪ್, ಸಾರಿ 1/2 ಕಪ್. ಇದ ನೆಸ್ಟಿಗೆ ಬೇಕಾಗಿರೋದು. ಸೊ ನಾನು ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ, ಎಷ್ಟು ದೊಡ್ಡದಾಗಿ ನೆಸ್ಬೇಕೋ ಅದನ್ನ ನೋಡಿಕೊಂಡು ಇದನ್ನ ಬಾಲ್ ಮಾಡಿಕೊಂಡು ನೆಸ್ಟ್ ಶೇಪ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಮೈದಾ ಮತ್ತು ನೀರಲ್ಲಿ ಮೈದಾ ಹಾಕಿ ಇದು ಮಾಡಿಟ್ಟಿದ್ದೀನಿ. ಸೊ ಅದ್ರಲ್ಲಿ ನಾನು ಡಿಪ್ ಮಾಡ್ಕೊತಿದ್ದೀನಿ. ಸೊ ಮೈದಾ ಡಿಪ್ ಮಾಡಿ ಈ ಸಾವಿಗೆ ಇರುತ್ತಲ್ಲ ಅದನ್ನು ಅದರಲ್ಲೂ ಡಿಪ್ ಮಾಡಿ ತೆಗ್ದು 15 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಕು ಫ್ರಿಜ್ಜಲ್ಲಿ. ಸೊ ಇದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ಸೊ ನಾ ಹೇಳಿದ ಥರ ಇವಾಗ ಇದನ್ನ 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ಸೆಟ್ ಮಾಡಿ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ಆಯಿಲ್ ಹೀಟ್ ಮಾಡೋಕೆ ಇಟ್ಟಿದ್ದೀವಿ. ಸೊ ಆಯಿಲ್ ಹೀಟ್ ಆಗೋ ಗ್ಯಾಪಲ್ಲಿ ನೆಕ್ಸ್ಟಿಗೆ ಹೆಗ್ಸ್ ಇಲ್ಲ ಅಂದರೆ ಹೆಂಗೆ. ಸೊ ಎಗ್ಸ್ಗೆ ಏನು ಮಾಡ್ತೀವಿ ಅಂದರೆ ಪನ್ನೀರ್ 1/2 ಕಪ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ಪೆಪ್ಪರ್. ಸೊ ಅಷ್ಟೇ, ಇದ್ರಲ್ಲಿ ಬೇರೆ ಏನೂ ಇಲ್ಲ. ಇದನ್ನ ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ ಲೈಕ್ ಎಗ್ಸ್ ಥರ ಮಾಡ್ಕೋಬೇಕು. ಇದು ಏನಿಲ್ಲ, ಲೈಕ್ ಜಸ್ಟ್ ಸೆಟ್ ಹಿಂಗೆ ಮಾಡಿದ್ರೇ ಇದು ಸೆಟ್ ಆಗಿಬಿಡುತ್ತೆ. ಇದಕ್ಕೇನು ಲೈಕ್ ಏನು ಇಂಪಾರ್ಟೆಂಟ್ ಇಲ್ಲ, ಸಾರಿ ಏನು ಬೈಂಡಿಂಗ್ ಏಜೆಂಟ್ ಬೇಡ. ಸೊ ನಂಗೆ ಎಷ್ಟು ಸೈಜಲ್ಲಿ ಎಗ್ಸ್ ಬೇಕೋ ಅಷ್ಟು ಸೈಜಲ್ಲಿ ಎಗ್ಸ್ ಮಾಡ್ಕೊತಿದ್ದೀನಿ. ಇದು ಎಗ್ಸ್ ನೋಡಕ್ಕೆ ಎಗ್ಸ್ ಥರನೇ ಇದೆ, ಲೈಕ್ ಕಲರ್ ಸಮಥಿಂಗ್ ಇದೆ. ಸೊ ನಾನು ಇಷ್ಟು ಮಾಡಿಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಇವಾಗ ಈ ನೆಕ್ಸ್ಟ್ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ತೀನಿ. ಸೊ ಈ ಕಲರ್ ಬಂದ್ರೆ, ಸೊ
ಸೊ ಈ ಕಲರ್ ಬಂದರೆ ಸಾಕು, ಬಿಕಾಸ್ ಆಲ್ರೆಡಿ ಇದೆಲ್ಲ ಕುಕ್ ಆಗಿರೋದು. ಪೊಟ್ಯಾಟೊ ಆಗಿರಲಿ, ಪೀಸ್ ಆಗಿರಲಿ, ಏನೇ ಆಗಿರಲಿ ಎಲ್ಲ ಕುಕ್ ಆಗಿರೋದೆ. ಸೊ ಸ್ವಲ್ಪ ಮೇಲೆ ಹಾಕಿರೋ ಲೈಟಾಗಿ ಅದು ಕಲರ್ ಚೇಂಜ್ ಆದರೆ ಸಾಕು. ಸೊ ಇದನ್ನು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಮಿಕ್ಕಿದ 2 ರೋಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ರೆಡಿ ಇದೆ. ನೆಕ್ಸ್ಟ್ ರೆಡಿ ಆದರೆ ಈ ಪನ್ನೀರ್ನ ಹೆಂಗಿದ್ರು ರಾ ತಿನ್ನಲ್ಲ. ಸೊ ಇದನ್ನ ಏನು ಮಾಡ್ಕೊತಿದ್ದೀನಿ ಅಂದರೆ ಲೈಟಾಗಿ ಆಯಿಲಲ್ಲಿ ಇದನ್ನ ಫ್ರೈ ಮಾಡಿ ತೆಗೆದ್ಬಿಡೋಣ. ಈ ಎಗ್ಸ್ನ ನಾನು 6 ಎಗ್ಸ್ ಮಾಡ್ಕೊಂಡಿದ್ದೀನಿ. ಸೊ ಎಗ್ಸ್ ಫ್ರೈ ಆಯಿತು. ಈ ಥರ ಎಗ್ಸ್ ಕಲರ್ ಬೇಡ ಅಂದರೆ ನೀವು ಹಾಕಿದ ತಕ್ಷಣ ತೆಗೆದ್ಬಿಡ್ಬೋದು. ಈಗ ತುಂಬ ಕಮ್ಮಿ ಇರಲಿ ನೀವು ಹಾಕಿ ತೆಗಿವಾಗ, ಸೊ ದಟ್ you'll remain it white. ನಮ್ಗೆ ಹಂಗೆ ತಿನ್ನಕ್ಕೆ ಇಷ್ಟ ಇಲ್ಲ, ಸೊ we have removed it in this color. ಅಂದರೆ ನಿಮಗೆ ಬೇಸಲ್ಲಿ ಸ್ವಲ್ಪ ಕೊತ್ತಂಬರಿ, ಲೈಕ್ ಇಫ್ ಯು ಆರ್ ರಿಯಲಿ ಲೈಕ್ ಪ್ರೆಸೆಂಟೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ, ಬೇಕಂದರೆ ಹಿಂಗೆ ಇಟ್ಕೋಬೋದು. ಲೈಕ್ ರಾ ತಿನ್ನಲ್ಲ ಅಂದರೆ ವೇಸ್ಟ್ ಮಾಡಬೇಡಿ. ಇದು ಮನೇಲಿ ಮಾಡೋದಂದ್ರೆ ಲೈಕ್ ಏನಾದರೆ ಗೆಸ್ಟ್ ಬರ್ತಿದ್ದಾರೆ ಅವಾಗ ಪ್ರೆಸೆಂಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಡೂ ದಿಸ್. ಸುಮ್ಮನೆ ಒಂಚೂರು ಹಂಗಿಟ್ಟು ಇದನ್ನು ಪ್ರೆಸೆಂಟ್ ಮಾಡ್ಬೋದು. ಸೊ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟು ಹಾಗೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊತೀನಿ. ಸೊ ಹೆಂಗಿದೆ ಚಿಕನ್ ನೋಡೋಕ್ಕೆ? ಚೆನ್ನಾಗಿದೆ. ಸೊ ಇದನ್ನ ಟೇಸ್ಟು ಮಾಡಿ ಹೇಳ್ತೀವಿ. ಸೊ ನಾವಿವಾಗ ಇದನ್ನ ಟೇಸ್ಟ್ ಮಾಡಿಬಿಟ್ವಿ. ಸೊ ನೀವು ಟೇಸ್ಟ್ ಮಾಡ್ಬಿಟ್ಟು ಹೆಂಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಬೇರೆ ಬೇರೆ ವಿಡಿಯೋಸ್ ನೋಡಬೇಕು, ಬೇರೆ ಬೇರೆ ಕುಕಿಂಗ್ ರೆಸಿಪೀಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಗೆ ಯಾವಾಗ ಯಾವ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ತಲುಪ್ತೇ ಬರುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಿದೆ. ಸೊ ಅದನ್ನ ಯಾರು ಮಿಸ್ ಮಾಡಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ. ಅಂಟಿಲ್ ವಿ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ.